ಅಂಜಲಿ 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 ಅಮ್ಮ ನಾನು ದೂರ ಮಾಡಬೇಡ ಅಮ್ಮ ನಾನು ಗುಡ್ಗಲಾಗಿರ್ತೀನಿ ನಾನು ಯಾರಿಗೂ ತೊಂದರೆ ಮಾಡಲ್ಲ ಅಮ್ಮ ಪ್ರಾಮಿಸ್ ಅಮ್ಮ ನಂಗೆ ಯಾರು ಇಲ್ಲಮ್ಮ ನನ್ನ ನಿನ್ನಿಂದ ಬಿಟ್ಟು ಹೋಗ್ಬೇಡ ಅಂತ ಮಾತ್ರ ಹೇಳ್ಬೇಡ ನಿನ್ ಕೈ ಮುಗಿದು ಕೇಳ್ಕೊಂತೀನಿ ಪ್ಲೀಸ್ ದೇವ್ರೆ ಇದೆಂತ ಅನುಬಂಧನಪ್ಪ. ಯಶೋದ ಬಾಗಿಲು ತೆಗೆಯಮ್ಮ. ಏನು ಮಾಡ್ತಿದ್ದೆ ಒಳಗಡೆ? ನಾವು ನಿನ್ನ ಹತ್ರ ಮಾತಾಡಬೇಕು. ತೆಗಿ ಬಾಗ್ಲು. ಅಯ್ಯೋ ಅಮ್ಮ ಬಾಗ್ಲು ತೆಗಿಬೇಡ ಅಮ್ಮ ಮಂತ್ರವಾದಿ ಅತ್ತೆ ಬಂದು ಚೂಮಂತರ್ ಮಾಡಿ ನನ್ನ ಮನೆಯಿಂದ ಓಡಿಸ್ಬಿಡ್ತಾಳೆ. ಇಲ್ಲ ಕಂದ, ನಿನ್ನನ್ನು ಓಡಿಸೋದಕ್ಕೆ ನಾನು ಬಿಡೋದಿಲ್ಲ. ಯಶೋದ ನನ್ನ ಮಾತಕ್ಕೂ ಬೆಲೆ ಇಲ್ವೇನೆ? ಅಮ್ಮ ನಾನು ಹೇಳಲಿಲ್ವಾ ಒಳಗಡೆ ಏನೋ ಇದೆ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬಾಗಿಲು ತೆಗ್ದಿರೋಳು. ಯಶೋದ ಬಾಗಿಲು ತೆಗಿ, ಇಲ್ಲ ಅಂದ್ರೆ ನಿಮ್ಮ ಅಜ್ಜಿ ಮೇಲೆ ಆಣೆ. ಈಗ ತೆಗಿತಾಳೆ ನೋಡು ಬಾಗಿಲ. ಇದೇನಪ್ಪ ಮಂತ್ರವಾದಿ ಅತ್ತೆ ನಗ್ತಿದ್ದಾರೆ, ಇವ್ರಿಗೆ ನಗಕ್ಕೂ ಬರುತ್ತಾ? ಯಶೋದ ಒಬ್ಳೆ ಒಳಗಡೆ ಏನ್ ಮಾಡ್ತಿದ್ದೆ? ಬಾಗಿಲು ತೆಗಿಯೋದಕ್ಕೆ ಯಾಕೆ ಇಷ್ಟೊತ್ತು ಮಾಡಿದೆ? ಅದು ಹಾಂ, ರೂಮ್ ಕ್ಲೀನ್ ಮಾಡ್ತಾ ಇದ್ದೆ, ಅದಕ್ಕೆ. ಯಾಕಮ್ಮ ಬಾಗ್ಲಾಕ್ತೆ? ನಾನು ಪುಟ್ಟವಳು, ಬಾಗ್ಲಾಕಿದ್ರೆ ನಂಗೆ ತುಂಬಾ ಹೆದರಿಕೆ ಆಗುತ್ತೆ. ಅಮ್ಮ ನನ್ ಬಿಟ್ಟು ಹೋಗ್ಬೇಡ ಅಮ್ಮ, ಮಂತ್ರವಾದಿ ಅತ್ತೆ ರೂಮಿಗೆ ಬಂದ್ರೆ ನನ್ನ ಸಾಯಿಸ್ಬಿಡ್ತಾಳೆ. ಅಮ್ಮ ಪ್ಲೀಸ್ ಅಮ್ಮ, ನನ್ನೇ ನಿನ್ ಜೊತೆ ಕರ್ಕೊಂಡು ಹೋಗಮ್ಮ. ಬಾಗ್ಲು ತೆಗಿಯಮ್ಮ, ತೆಗಿಯಮ್ಮ ಬಾಗ್ಲುನ. ಬಾಗ್ಲು ತೆಗಿ. ಯಶೋದ ನಮ್ಮನ್ನು ನೋಡಿ ಯಾಕೆ ಒಳಗಡೆ ಓಡೋದೆ? ಏನು ಯೋಚನೆ ಮಾಡ್ತಾ ಇದೆಯಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅಮ್ಮ ಪ್ಲೀಸ್ ಬಾಗ್ಲು ತೆಗಿಯಮ್ಮ. ಅಮ್ಮ ಪ್ಲೀಸ್ ಬಾಗ್ಲು ತೆಗಿ, ನಂಗೆ ತುಂಬಾ ಹೆದರಿಕೆ ಆಗ್ತಿದೆ. ಪ್ಲೀಸ್ ಅಮ್ಮ ಬಾಗ್ಲು ತೆಗಿ, ನಂಗೆ ತುಂಬಾ ಹೆದರಿಕೆ ಆಗ್ತಿದೆ. ಪ್ಲೀಸ್ ಅಮ್ಮ ಬಾಗ್ಲು ತೆಗಿ. ಬಾಗಿಲು ಕಡೆ ಯಾಕೆ ನೋಡ್ತಾ ಇದೆಯಾ? ಒಳಗಡೆ ಯಾರಿದ್ದಾರೆ? ಅಯ್ಯಯ್ಯೋ, ಅಂಜಲಿ ಕೂಗ್ತಾ ಇರೋದು ರಾಗಿಣಿಗೂ ಕೇಳಿಸ್ತಾ ಇದೆಯಾ? ಈಗೇನಪ್ಪ ಮಾಡೋದು? ದೇವ್ರೆ, ಆ ಮಗುಗೇನು ಆಗ್ತಿರೋ ನೀನೇ ಕಾಪಾಡಪ್ಪ. ಅದೇ ಏನೋ ಮಾತಾಡಬೇಕು ಅಂತ ಹೇಳಿದ್ರಲ್ಲ, ಏನು ಹೇಳಿ? ಹೇಳಿ ಒಳಗಡೆ ಉಂಡು ಮಾತಾಡ. ಒಳಗೆ ಬೇಡ, ಪರವಾಗಿಲ್ಲ, ಇಲ್ಲೇ ಮಾತಾಡೋಣ. ಇಲ್ಲಾಂದರೆ ನಿಮ್ಮ ರೂಮ್ಗೆ ಹೋಗಿ ಮಾತಾಡೋಣ ಬನ್ನಿ. ಅಲ್ಲ, ನಿನ್ನ ರೂಮಲ್ಲಿ ಯಾರಿದ್ದಾರೆ? ಹಾಂ, ರೂಮಲ್ಲಿ ಯಾರೂ ಇಲ್ಲ. ಅದು ಈಗ ತಾನೇ ನಾನು ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದೀನಿ. ಈಗ ನಾವು ಒಳಗೆ ಹೋದರೆ ಹೆಜ್ಜೆ ಗುರ್ತು ಬೀಳುತ್ತೆ, ಅದಕ್ಕೆ ಇಲ್ಲೇ ಮಾತಾಡೋಣ. ಪರವಾಗಿಲ್ಲ ಯಶೋದ, ಇನ್ನೊಂದ್ಸರಿ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಅಲ್ಲ, ಅದು
ಅಪ್ಪ ನನ್ನ ಹಾಗೆ ರಾಗಿಣಿಗೂ ಅಂಜಲಿ ಕಾಣಿಸ್ತಾ ಇದ್ದಾಳೋ ಏನೋ, ಅವಳ ಕಡೆಗೆ ಹೋಗ್ತಾ ಇದ್ದಾಳಲ್ಲ. ಅಯ್ಯೋ ದೇವ್ರೆ. ಯಶೋದ, ಈ ಬೊಂಬೆನ ಎಲ್ಲಿ ತಗೊಂಡೆ? ಅದು ನಿಮ್ಮ ಅಣ್ಣ ನಿನ್ನೆ ತಗೊಂಡ್ಬಂದ್ರು. ಓಹ್, ಹೌದಾ? ಡಾಲ್ ತುಂಬಾ ಚೆನ್ನಾಗಿದೆ. ಪಾಪ, ನಿನಗೆ ಮಗು ಇಲ್ವಲ್ಲ, ನೀನೊಂಥರ ಮಗು ಥರನೇ ಇದೆಯಾ. ಆಟ ಆಡ್ಸೋದಕ್ಕೆ ತಂದಿದ್ದೀಯಾ ಅಂದ್ಕೊಂಡೆ. ಸದ್ಯ ಮಂತ್ರವಾದಿ ಅತ್ತೆಗೆ ನನ್ ಕಾಣಿಸ್ಕೊಂಡಿಲ್ಲ. ತುಂಬಾ ಥ್ಯಾಂಕ್ಸ್ ಗಣೇಶ. ನನ್ ಯಾರ ಕಣ್ಗೂ ಕಾಣಿಸಲ್ಲ, ನಾನೇ ಸುಮ್ಮನೆ ಎದುರ್ಕೊಂಡೆ. ಯಶೋದ, ನಾವು ವಿಲ್ಲಿಗೆ ಸೈನ್ ಮಾಡ್ಸೋದಕ್ಕೆ ಬಂದಿದ್ವಿ ಅಂತ ಅತ್ತೆಗೆ ಹೇಳಿದ್ಯಾ? ಇಲ್ಲ, ನಾನೇನು ಹೇಳಲಿಲ್ಲ. ನಿಜವಾಗ್ಲೂ ಹೇಳಲಿಲ್ವಾ? ನಾನು ಅಜ್ಜಿಗೆ ಹೇಳಿದ್ದು, ಮತ್ತೆ ನೀವಿಬ್ರು ಬೈಬಿಡಿ ಅಮ್ಮಂಗೆ. ಯಶೋದ, ಆ ವಿಷಯನ ಅಲ್ಲಿಗೆ ಬಿಟ್ಬಿಡು. ನಮಗೆ ನಿನ್ನ ಮೇಲಾಗಲಿ ಅತ್ತೆ ಮೇಲಾಗಲಿ ಯಾವ ದ್ವೇಷನೂ ಇಲ್ಲ. ನಮ್ಗೆ ಅನ್ಯಾಯ ಆಗ್ತಿದೆಯಲ್ಲ, ಆ ಸಂಕಟಕ್ಕೆ ಹಾಗೆ ಮಾಡಿದ್ವಿ ಅಷ್ಟೇ. ಸರಿಯಾದ ದಾರಿನಲ್ಲಿ ನ್ಯಾಯ ಸಿಗೋದಾಗಿದ್ರೆ ನಾವ್ಯಾಕೆ ಅಡ್ಡದಾರಿ ಹಿಡಿತಿದ್ವಿ? ನೋಡು ಯಶೋದ, ನಾವು ಸರಿಯಾದ ದಾರಿನಲ್ಲಿ ಹೋಗೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ನಮಗೆ ವಂಶೋದ್ಧಾರಕನೂ ಬೇಕು, ಹಾಗೆ ನಮಗೆ ಸಿಗಬೇಕಾದ ಆಸ್ತಿ ನಮಗೆ ಸಿಗಬೇಕು. ಆ ಆಸ್ತಿನ ನಾವೇನು ಹೊತ್ಕೊಂಡು ಹೋಗ್ತೀವ? ನೀನು, ನಿನ್ನ ಗಂಡ, ಮಕ್ಕಳು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ನೋಡು ಯಶೋದ, ನಿನ್ಗುಟ್ಟು ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಕನಸು ನಿನಗಿಲ್ವಾ? ಇನ್ನು ಮುಂದೆ ನಮಗೋಸ್ಕರ ಮಗುನ ಎತ್ಕೊಡ್ಬೇಕು ಅನ್ನೋ ಯೋಚನೆ ಮಾಡಬೇಡ. ನಿನಗೋಸ್ಕರನೂ ಮಗು ಬೇಕು ಅನ್ನೋದು ಮನವರಿಕೆ ಮಾಡು. ಹೌದು ಅತ್ತಿಗೆ, ನಿಮಗೂ ಒಂದು ಮಗು ಅಂತಾದರೆ ಈ ಥರ ಬೊಂಬೆ ಇಟ್ಕೊಂಡು ಆಡೋದು ಅಳೋದು ಎಲ್ಲ ತಪ್ಪುತ್ತೆ. ಅದಕ್ಕೆ ಈ ಬೊಂಬೆ ಸಹವಾಸನೇ ನಿಮಗೆ ಬೇಡ, ಇದು ನನ್ನ ಹತ್ರನೇ ಇರಲಿ. ಅಮ್ಮ ಹೇಳಿದ್ದೆಲ್ಲ ಆಯ್ತಲ್ಲ, ನಡಿ ಹೋಗೋಣ. ಮಂತ್ರವಾದಿ ಅತ್ತೆ ನನ್ನ ಗೊಂಬೆ ಎತ್ಕೊಂಡು ಹೊಟ್ಟೋಗ್ತಿದ್ದಾಳೆ. ಅವ್ರಿಗೆ ಹುಷಾರು ಅಂತ ಹೇಳಿ ನನ್ನ ಗೊಂಬೆ ಎಸ್ಕೊಡಮ್ಮ. ಪ್ಲೀಸ್ ಪ್ಲೀಸ್ ಅಮ್ಮ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಡಾಲ್ ಅತ್ತೆದು ಇಲ್ಯಾಕೆ ಬಂತು? ಆ ಅತ್ತೆ ನಂಗೆ ಡಾಲ್ ಕೊಡದೆ ಮುಚ್ಚಿಟ್ಟಿದ್ಲು. ಇದಕ್ಕೇನಾದರೂ ಮಾಡಲೇಬೇಕು. ಏ ಡಾಲ್, ನನ್ನ ಜೊತೆ ಕರಾಟೆ ಆಡ್ತೀಯಾ? ಕಮಾನ್.
ಮಿಂಟು, ಬೊಂಬೆನಾಕ ಮುರ್ದಕ್ತೆ? ಏನೋ ಮಾಡಿದ್ ಬೊಂಬೆ ನಿನ್ಗೆ? ಇದು ಅತ್ತೆದಲ್ಲ, ಅದಕ್ಕೆ ಮುರಿದಾಕ್ದೆ. ಛೇ, ಎಂತ ಕೆಲಸ ಮಾಡ್ದ್ಯೋ? ಬೊಂಬೆನ ಯಾರಾದ್ರೂ ಮುರ್ದಾಕ್ತಾರ? ನಿನ್ ಫಟ್ಟಿಂಗ್ ತನ ಜಾಸ್ತಿ ಆಗೋಯ್ತು. ನಾನು ಬಿಟ್ರೆ ಹೋಗ ಆಚೆ ಅಲ್ಲಿಂದ. ಕೊಟ್ಕೊಂಬೆನ್ನ ಯಾರೋ ಮುರಿದಾಕ್ ಬಿಟ್ಟಿದಾರಲ್ಲಪ್ಪ. ಅಯ್ಯೋ, ಯಾರು ನನ್ನ ಮುತ್ತಕ್ಕ ನಾನು ಮುರಿದಾಕಿದ್ದು? ನನ್ನ ಮಗು ನಿಮ್ಗೆ ಏನ್ ಮಾಡ್ತು? ಯಾರು ನನ್ನ ಮಗುನ್ ಸಾಯಿಸಿದ್ದು? ಭೂತ ಭೂತ, ಅಯ್ಯೋ ಭೂತ, ಅಯ್ಯೋ ಭೂತ. ಯಾರು ನನ್ನ ಮಗು ತಲೆನ ಕಚ್ಚಾಕ್ಬಿಟ್ಟಿದ್ದಾರೆ. ಅವನ್ನ ಗಣೇಶ ಸುಮ್ಮನೆ ಬಿಡಲ್ಲ. ತುಂಬಾ ನೋವಾಗ್ತಿದ್ಯಾ? ನಿನ್ ತರ ಜೋಡ್ಸಕ್ ಆಗ್ತಿಲ್ಲ. ಬೊಂಬೆ ಭೂತದ್ದು ಅನ್ಸುತ್ತೆ. ಅಲ್ಲೇ ನೀರ್ ಬೀಳ್ತಿರೋದು. ಓ, ಭೂತನೂ ಅಳುತ್ತಾ? ಯಾವ್ದೋ ಪುಟ್ಟು ಭೂತ ಇರ್ಬೇಕು ಪಾಪ. ಏನ್ ನೋಡ್ತಾ ನಿಂತಿದ್ದೀರಾ ಚಿಕ್ಕಪ್ಪ? ನಮ್ಮ ಮಗು ಕಟ್ಟಾಗಿದ್ರು ನಿಮ್ಗೇನು ಅನ್ಸ್ತಿಲ್ವಾ? ನಮ್ಮ ಮಗು ಹಾಕ್ಕೊಡಿ ಚಿಕ್ಕಪ್ಪ.
ಅಯ್ಯೋಯ್ಯೋ, ಆ ಭೂತ ಹತ್ರನೇ ಬಂದಿದೆ. ಏನಪ್ಪ ಮಾಡೋದು? ಆ ಬೊಂಬೆ ಕುತ್ತಿಗೆನ ನಾನೇ ಕತ್ತರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಈಗ ನನ್ನ ಕುತ್ತಿಗೆನೋ ಕಚ್ಚಕ್ಕಂತ ಕತ್ತರಿಸ್ಬಿಡುತ್ತೆ ಏನೋ. ಇದಕ್ಕೆಲ್ಲ ಮಂತ್ರವಾದಿ ಎತ್ತನೋ ಕಾರಣ. ಮೊನ್ನೆ ಬಿಟ್ಟು ಓಡಿಸ್ತಾಳೆ ಅಂತ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ನ ಮ್ಯಾಜಿಕ್ ಮಾಡಿ ಅವನ್ನ ಗೊಂಬೆ ಮಾಡ್ಬಿಡ್ತಿದ್ದೆ. ಪ್ಲೀಸ್ ಚಿಕ್ಕಪ್ಪ, ಈ ಗೊಂಬೆನ ಜೋಡಿಸ್ಕೊಡು. ನನ್ನ ಮಗುನ ಜೋಡಿಸ್ಕೊಡು. ಪ್ಲೀಸ್ ಜೋಡಿಸ್ಕೊಡು ಚಿಕ್ಕಪ್ಪ. ನಿಂಗೇನು ಮಾಡಲ್ಲ ನಾನು. ಸದ್ಯ ಭೂತ ನನಗೆ ಏನು ಮಾಡಲಿಲ್ಲ. ಮೊದಲು ಇಲ್ಲಿಂದ ಕಳ್ಸ್ಕೊಂಡ್ಬಿಡ್ತೀನಿ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡು, ನನ್ನೇನು ಮಾಡಬೇಡ, ಬಿಟ್ಬಿಡು ಪ್ಲೀಸ್. ನಾನು